ಬಿಗ್ ಬಾಸ್ ಅನ್ನುವಂತ ಒಂದು ರಿಯಲ್ ಗೇಮ್ ಅರ್ಥನೇ ಆಗಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಭ್ರಮೆಯಲ್ಲಿರೋ ಇನ್ನೊಬ್ರಿಗೆ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಬಿಗ್ ಬಾಸ್ ಕಡೆ ಒಂದು ಪ್ರೋಮೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ಇನ್ನು ಪ್ರೋಮೋದಲ್ಲೇ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಅರ್ಥ ಆಯ್ತಾ ಅಂತ ಊರಿಗೆಲ್ಲ ಕೇಳ್ತಿರೋ ಒಬ್ಬರಿಗೆ ಇನ್ನು ಬಿಗ್ ಬಾಸ್ ಅನ್ನೋ ಒಂದು ರಿಯಲ್ ಗೇಮ್ ಅರ್ಥನೇ ಆಗಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಬಿಗ್ ಬಾಸ್ ಮನೆಯಲ್ಲಿ ಈ ವರ್ಡ್ ಹೇಳೋದು ಮೋಕ್ಷಿತ್ ಅವರು. ಯಾರಿಗೆ ಒಂದು ಏನೇ ಒಂದು ಇವಾಗ ಹೇಳಬೇಕಾದ್ರೂ ಅರ್ಥ ಆಯ್ತಾ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನಿಲ್ಲಿ ಕಳಪೆ ಕೊಡಬೇಕಾದ್ರೆ ಇಲ್ಲಿ ಧನರಾಜ್ ಆಚಾರ್ಯರಿಗೆ ಈ ವರ್ಡ್ನ ಜಾಸ್ತಿ ಇಲ್ಲಿ ಮೋಕ್ಷಿತ್ ಅವರು ಯೂಸ್ ಮಾಡಿದ್ರು. ಬಟ್ ಇವಾಗ ನಿಜವಾಗ್ಲೂ ಈ ಗೇಮ್ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದನ್ನ ಇಲ್ಲಿ ರಿಯಲೈಸ್ ಮಾಡಿಸ್ತಾರೆ ಕಿಚ್ಚ ಸುದೀಪ್ ಅವರು. ಇನ್ನಿಲ್ಲಿ ಮೋಕ್ಷಿತ್ ಅವ್ರ ಎಡವಟ್ಟಿಂದ ನಿಜವಾಗ್ಲೂ ಎಲ್ರಿಗೂ ಕೂಡ ಬೇಜಾರಾಯಿತು. ಬಟ್ ಆದರೆ ಇಲ್ಲಿ ಸ್ವಲ್ಪ ಅವ್ರು ಬಚಾವಾದ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳಪೆ ಅಂತ ಬಂದಾಗ ಮನೆಯವರೆಲ್ಲ ಸೇರಿ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಕೊಟ್ಟರು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಚೈತ್ರ ಅವರು. ಬಟ್ ಆದರೆ ನಿಜವಾಗ್ಲೂ ಕಳಪೆ ಅಂತ ಹೇಳ್ಬಿಟ್ಟು ಮೋಕ್ಷಿತ್ ಅವ್ರಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದು. ಯಾಕಂತಂದರೆ ಒಂದು ಆಟ ಅಂತ ಬಂದಾಗ ಇಲ್ಲಿ ಯಾರನ್ನೂ ಕೂಡ ನೋಡಬಾರ್ದು. ಹೌದು, ನಾನು ಆಟ ಆಡೋಕ್ಕೆ ಬಂದಿದ್ದೀನಿ ಅಂತಂದ್ಬಿಟ್ಟು ಆಟದ ಮೇಲೆ ಕಾನ್ಸಂಟ್ರೇಷನ್ ಇರಬೇಕೇ ಹೊರತು ನಾನು ಪರ್ಸ್ನಲ್ ಆಗಿ ನಾನು ಅವ್ರನ್ನ ಕೇಳಲ್ಲ, ಮಾಡಲ್ಲ, ಆಡಲ್ಲ ಅಂತಂದ್ಬಿಟ್ಟು ಹೇಳಬಾರ್ದು. ಬಟ್ ಈ ಒಂದು ವರ್ಡು ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು. ಯಾಕಂತಂದರೆ ಮೋಕ್ಷಿತ್ ಅವರು ಹೌದು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ. ಬಟ್ ಅಲ್ಲಿ ಆಟ ಆಡಕ್ಕೆ ಹೋಗಿದ್ದಾರೆ, ಅದನ್ನು ಅವರು ಮರಿಬಾರ್ದಿತ್ತು. ಹೌದು, ಇಲ್ಲಿ ಮೋಕ್ಷಿತ್ ಅವರು ಇಲ್ಲಿ ಗೌತಮಿ ಅವ್ರ ಹತ್ರ ಕೇಳ್ತಿರ್ಲಿಲ್ಲ, ಓಕೆ. ಉಗ್ರ ಮಂಜೂರ್ ಹತ್ರನೂ ಕೇಳಲ್ಲ ಅಂತ ಅಂದ್ರು, ಓಕೆ. ಬಟ್ ಆದರೆ ಇಲ್ಲಿ ಭವ್ಯ ಗೌಡ ಅವ್ರ ಹತ್ರ ಅವರು ಕೇಳ್ಬೋದಿತ್ತು. ನಿಜವಾಗ್ಲೂ ಅವರು 4 ಜನದ ಹತ್ರನೂ ಕೂಡ ಇಲ್ಲಿ ನಾನು ಕೇಳೋಕ್ಕೆ ರೆಡಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಸೆಕೆಂಡ್ರಿ. ಬೈ ಚಾನ್ಸ್ ಆಗಿ ಇಲ್ಲಿ ಮೋಕ್ಷಿತ್ ಅವರು 4 ಜನದ ಹತ್ರ ಹೋಗಿ ಕೇಳಿಬಿಟ್ಟು ಅವ್ರು ಯಾರನ್ನ ಇಲ್ಲ ಅಂತ ಅವ್ರ ಒಪಿನಿಯನ್ ಕೊಟ್ಟಿದ್ರೆ ಇಲ್ಲಿ ಮೋಕ್ಷಿತ್ ಅವ್ರ ಬದಲು ಬೇರೆ ಯಾರನ್ನ ಕ್ಲಾಸ್ ಸಿಗ್ತಿತ್ತು ಅಂತಾನೆ ಹೇಳ್ಬೋದು. ನೀವು ಕಳೆದ ವಾರ ಕೂಡ ನೋಡಿರ್ತೀರಾ, ಇಲ್ಲಿ ಉಗ್ರ ಮಂಜು ಅವರು ಬಕೆಟ್ ರಾಣಿ ಅಂತ ಅಂದ್ಬಿಟ್ಟು ಇಲ್ಲಿ ಮೋಕ್ಷಿತ್ ಅವ್ರಿಗೆ ಒಂದು ಅವಾರ್ಡ್ ಅದೆಲ್ಲ ಏನಿರುತ್ತೆ ಅದು ಕೊಡ್ತಾರೆ. ಅದರಿಂದ ಇಲ್ಲಿ ನಾನು ಕೇಳಲಿಲ್ಲ ಅಂತಂದ್ಬಿಟ್ಟು ಮೋಕ್ಷಿತ್ ಅವ್ರು ಕೂಡ ಇಲ್ಲಿ ಶಿಶಿರ್ ಅವ್ರ ಹತ್ರ ಹೇಳ್ತಾರೆ. ಬಟ್ ಇಲ್ಲಿ ಯಾವುದೇ ರೀಸನ್ ಕೂಡ ವರ್ಕೌಟ್ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆಟದ ರೀತಿಯಲ್ಲಿ ನೋಡಬೇಕು. ಇದೆಲ್ಲ ಓಕೆ ಅಂತ ಕೂಡ ಹೇಳಿದ್ರು. ಇಲ್ಲಿಂದ ಇನ್ನೊಂದು ಅವ್ರದ್ದು ಮೈನಸ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಇಲ್ಲಿ ಗೌತಮಿ ಅವರು ಆಟ ಆಡಿ ಗೆದ್ದು ಆದಮೇಲೆ ಎಲ್ಲರೂ ಕೂಡ ಅವರಿಗೆ ಬಂದು ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಬಟ್ ಮೋಕ್ಷಿತ್ ಅವರು ಯಾವುದನ್ನು ಕೂಡ ಮಾಡದೆ ಸೀದಾ ಅವರೆಲ್ಲರೂ ಕೂಡ ಒಂದು ಕಡೆ ಇದ್ರೆ ಸಪ್ರೇಟಾಗಿ ಇವರೊಬ್ಬರೇ ಬಾತ್ರೂಮ್ಗೆ ಹೋಗಿ ಬಾಕ್ಲಾಕೊಂತಾರೆ. ಏನಿಲ್ಲಿ ಪ್ರೋಮೋದಲ್ಲೇ ಬಿಟ್ಟಿರೋ ಪ್ರಕಾರ ಇಲ್ಲಿ ಮೋಕ್ಷಿತ್ ಅವ್ರದ್ದು ಕ್ಲಾಸ್ ಮುಗಿದ್ಮೇಲೆ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಕ್ಲಾಸ್ ತಗೋ ಚಾನ್ಸಸ್ ತುಂಬಾನೇ ಇದೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಅದು ಟಾಪಿಕ್ ಬೇರೆ ಆಗಿದೆ ಅಷ್ಟೇ. ಇಲ್ಲಿ ನೀವು ನೋಡಿರ್ತೀರಾ, ಗೌತಮಿ ಅವ್ರ ಜೊತೆ ಇಲ್ಲಿ ತ್ರಿವಿಕ್ರಮ್ ಅವರು ಯಾರ ಮನೆಯಿಂದ ಹೊರಗೆ ಹೋದ್ರು. ಲಾಸ್ಟ್ ವೀಕ್ ನೀವು ಕೂಡ ನೋಡಿದ್ದೀರಾ, ಶೋಭಾ ಶೆಟ್ಟಿ ಅವರು ಇಲ್ಲಿ ಬಾಟಮ್ ಅಲ್ಲಿ ಬಂದಾಗ ಸೇವ್ ಆಗಿರ್ತಾರೆ. ಇನ್ನಿಲ್ಲಿ ಬಾಟಮ್ ಅಲ್ಲಿ ಶಿಶಿರ್ ಅವರು, ಐಶ್ವರ್ಯ ಅವರು ಇರಬೇಕಾದ್ರೆ ಇಲ್ಲಿ ಶೋಭಾ ಶೆಟ್ಟಿ ಅವರು ಹೋಗ್ತೀನಿ ಅಂತ ಹೇಳ್ತಾರೆ. ಇನ್ನು ಇದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ ಗೌತಮಿ ಅವ್ರ ಹತ್ರ. ನೀವು ಕೂಡ ನೋಡಿರ್ತೀರಾ, ಲಾಸ್ಟ್ ಎಪಿಸೋಡ್ನಲ್ಲಿ ಗೌತಮಿ ಅವ್ರ ಹತ್ರ ಈ ರೀತಿ ಮಾತಾಡಬೇಕಾದ್ರೆ ಹಲವಾರು ವಿಚಾರಗಳನ್ನ ಇಲ್ಲಿ ತ್ರಿವಿಕ್ರಮ್ ಅವರು ಗೌತಮಿ ಅವ್ರ ಹತ್ರ ಹೇಳ್ತಾರೆ. ಇನ್ನು ಗೌತಮಿ ಅವರು ಕೂಡ ಇಲ್ಲಿ ಸ್ಟಾಪ್ ಮಾಡಿ ಆ ವಿಷಯನ ಅಲ್ಲಿಗೆ ಅಂತ ಹೇಳಲ್ಲ. ಬಟ್ ಆ ಮಾತನ್ನ ಅವರು ಕೂಡ ಕಂಟಿನ್ಯೂ ಮಾಡಿಕೊಂಡು ಹೌದು ಇಲ್ಲ ಅನ್ನೋ ಆನ್ಸರ್ ಕೂಡ ಕೊಡ್ತಾರೆ. ಬಟ್ ಸ್ವಲ್ಪ ಇಲ್ಲಿ ಪಿಸು ಧ್ವನಿಲಿ ಕೂಡ ಅವರು ಮಾತಾಡ್ತಾರೆ ಗೌತಮಿ ಅವರು ಮತ್ತು ತ್ರಿವಿಕ್ರಮ್ ಅವರು. ಅದಕ್ಕೆ ಇಲ್ಲಿ ಹೇಳೋದು ಕಿಚ್ಚ ಸುದೀಪ್ ಅವರು, ಈ ಗೇಮ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಭ್ರಮೆಯಲ್ಲಿ ಇರೋ ಇನ್ನೊಬ್ಬರಿಗೆ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರಿಗೆ ಕ್ಲಾಸ್ ತಗೊಳ್ಳೋದು ಕನ್ಫರ್ಮ್ ಅಂತ ಹೇಳ್ಬೋದು. ಇನ್ನಿಲ್ಲಿ ಆ ಟೈಮಲ್ಲಿ ತ್ರಿವಿಕ್ರಮ್ ಅವರು ಗೌತಮಿ ಅವ್ರ ಹತ್ರ ಮಾತಾಡಿದ್ದು ನೋಡಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವರು ಗೊತ್ತು ಅನ್ನೋ ರೀತಿಲಿ ಇಲ್ಲಿ ಗೌತಮಿ ಅವ್ರ ಹತ್ರ ಹೇಳಿದ್ದು ಒಂದು ರೀತಿ ಅದೇ ರೀತಿ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಮೋಸ್ಟ್ಲಿ ತ್ರಿವಿಕ್ರಮ್ ಅವ್ರಿಗೆ ಕ್ಲಾಸ್ ತಗೊಂತಿದ್ದಾರೆ. ಇನ್ನಿಲ್ಲಿ ಕೊನೆಯದಾಗಿ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಬಿಗ್ ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಹೌದು, ಈಗ ಬಿಗ್ ಬಾಸ್ ಅಲ್ಲಿ ಏನು ಕಂಟೆಸ್ಟೆಂಟ್ ಇದ್ದಾರೆ, ನಿಜವಾಗ್ಲೂ ಇಲ್ಲಿ ಬಿಗ್ ಬಾಸ್ ಏನೋ ಒಂದು ಡಿಸಿಷನ್ ತಗೊಂಡ್ರೆ ಆ ಡಿಸಿಷನ್ಗೆ ಇಲ್ಲಿ ಬದ್ಧವಾಗಿ ಯಾವ ಸ್ಪರ್ಧಿಗಳು ಕೂಡ ಇಲ್ಲ ಅಂತ ಹೇಳ್ಬೋದು. ನೀವಿಲ್ಲಿ ನೋಡಿರ್ತೀರಾ, ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಇಲ್ಲಿ ಯಾರು ನಾಮಿನೇಷನ್ ಬಂದಿರ್ತಾರೆ ಅವರು 2 ಹೆಸರನ್ನ ತಗೊಂಡು ಈ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸಾಕಾಗುತ್ತೆ. ಆದರೆ ಇಲ್ಲಿ ಇನ್ನೊಬ್ಬರಿಗೆ ತಂದಿಡೋ ವಿಚಾರನ ಇಲ್ಲಿ ಮಧ್ಯ ತರ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಯಾರು ಅಂತಂದರೆ ಚೈತ್ರ ಕುಂದಾಪುರ ಅವರು, ತ್ರಿವಿಕ್ರಮ್ ಅವರು, ಶಿಶಿರ್ ಅವ್ರ ಬಗ್ಗೆ ಇಲ್ಲಿ ಎತ್ತು ಮಾತಾಡಿದ್ದು ನಿಜವಾಗ್ಲೇ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ರೀತಿಯಾದ ಒಂದು ಬ್ಯಾಡ್ ವರ್ಡ್ಸ್ನ ಇಲ್ಲಿ ಚೈತ್ರ ಅವ್ರು ಹೇಳಿದ್ರೋ ಅಥವಾ ಬಿಟ್ಟಿದ್ರೋ ಗೊತ್ತಿಲ್ಲ. ಆದರೆ ತ್ರಿವಿಕ್ರಮ್ ಅವರು ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಈ ವರ್ಡ್ನ ಎಲ್ಲರ ಮುಂದೆ ಹೇಳಬಾರ್ದಿತ್ತು.
ಅದಕ್ಕೆ ಇಲ್ಲಿ ಮೇ ಬಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಅಂತ ಕಾಣಿಸುತ್ತೆ, ಬಿಗ್ ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವ್ರನ್ನ ಬಿಟ್ಟು ಇನ್ನು ಬೇರೆ ಯಾರಿಗೆ ಯಾವ ವಿಷಯದ ಬಗ್ಗೆ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.